ಆತ್ಮೀಯ ವೀಕ್ಷಕರಿಗೆ ನನ್ನ ಸೌನೆಯ ನಮಸ್ಕಾರಗಳು. ಆತ್ಮೀಯರೇ, ಈ ಒಂದು ಚುಟುಕು ಕಾರ್ಯಕ್ರಮದಲ್ಲಿ ಇಷ್ಟು ದಿನ ವೇದಗಳಲ್ಲಿ ಜ್ಯೋತಿಷ್ಯ ಅಂತಕ್ಕಂಥ ವಿಷಯ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೂ ವೇದಗಳು, ಅವುಗಳ ಮಂತ್ರಗಳು, ಅವುಗಳ ವಿಷಯಗಳು, ಸಂಗ್ರಹಗಳ ಬಗ್ಗೆ ಎಲ್ಲ ಹೇಳಿದ್ವಿ. ಅಲ್ಲಿಂದ ಮುಂದಕ್ಕೆ ವೇದಗಳಲ್ಲಿರ್ತಕ್ಕಂತಹ ವಿಚಾರಧಾರೆ ಅಂದರೆ ನೋಡಿ, ವೇದಗಳಲ್ಲಿ 6 ರೀತಿಯ ವಿಚಾರಧಾರೆ ಇದೆ. ಶಿಕ್ಷ, ಕಲ್ಪ, ವ್ಯಾಕರಣ, ನಿರುಕ್ತಿ, ಛಂದಸ್ಸು ಹಾಗೂ ಜ್ಯೋತಿಷ್ಯ ಅಂತಕ್ಕಂಥದ್ದು ವೇದಗಳಲ್ಲಿ ದೊರಕತಕ್ಕಂತಹ 6 ವಿಚಾರಧಾರೆಗಳು. ನೋಡಿ, ಶಿಕ್ಷಾ ಅಂದರೆ ಹೆಂಗಪ್ಪ ಅಂದರೆ ಒಂದು ಮಂತ್ರನ ಯಾವ ರೀತಿ ಹೇಳಬೇಕು ಅಂತಕ್ಕಂಥದ್ದನ್ನು ಶಿಕ್ಷಾ ಅಂತ ಕರಿತೀವಿ. ಕಲ್ಪ ಅಂದರೆ ಕಲ್ಪೋಕ್ತ ಪ್ರಕಾರ ಅಂತ ಹೇಳ್ತಾರೆ ನೋಡಿ, ಯಾವ ರೀತಿ ಮಾಡಬೇಕು, ಆಚಾರ ಏನೋ, ವಿಚಾರ ಏನೋ, ಸಂಸ್ಕಾರ ಏನೋ, ಧರ್ಮ ಸಂದೇಹಗಳೇನು ಅಂತಕ್ಕಂಥದ್ದು ಕಲ್ಪದಲ್ಲಿ ಸಿಗ್ತದೆ. ವ್ಯಾಕರಣ ಅಂತಕ್ಕಂಥದ್ದು ಶಬ್ದ ಪ್ರಯೋಗ, ಯಾವುದನ್ನು ಹ್ರಸ್ವ ಸ್ವರ, ದೀರ್ಘ ಸ್ವರ ಇವುಗಳನ್ನು ತಿಳಿಸ್ತಕ್ಕಂಥದ್ದು ವ್ಯಾಕರಣ. ಅಲ್ಲಿಂದ ನಿರುಕ್ತಿ ಅಂದರೆ ಇವುಗಳೆಲ್ಲದರಿಂದ ಏನು ಉತ್ಪತ್ತಿ ಆಗ್ತಕ್ಕಂಥದ್ದು, ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ಛಂದಸ್ಸು. ಬೃಹತಿ ಛಂದಃ, ಈ ರೀತಿ ಛಂದಸ್ಸು. ಮಂತ್ರ ಹೇಳೋಕ್ಕೆ ಮೊದಲು ಛಂದಸ್ಸು ಹೇಳ್ತಾರೆ, ಅದು ಮಂತ್ರಶಾಸ್ತ್ರದ ಬಗ್ಗೆ ಹೇಳ್ತದೆ, ಮಂತ್ರದ ಬಗೆ ಹೇಳ್ತದೆ ಛಂದಸ್ಸು. ಅಲ್ಲಿಂದ ಆಚೆಗೆ 6ನೇದು ಜ್ಯೋತಿಷ್ಯ ಅಂತಕ್ಕಂಥದ್ದು. ಇದು ಖಗೋಳದಿಂದ ಬಂದಿರತಕ್ಕಂತಹ ಕೊಡುಗೆ, ಖಗೋಳ ಜ್ಯೋತಿಷ್ಯ ಅಂತಕ್ಕಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತದೆ. ಅಂದಾಗ ಶಿಕ್ಷೆ, ಕಲ್ಪ, ವ್ಯಾಕರಣ, ನಿರುಕ್ತಿ, ಅದೇ ರೀತಿಯಲ್ಲಿ ಜ್ಯೋತಿಷ್ಯ, ಛಂದಸ್ಸು ಇವು 6 ವಿಚಾರಧಾರೆಗಳಾಗಿರ್ತದೆ ವೇದಾಂಗದಲ್ಲಿ.